ಜ್ಯೋತಿ ಬೆಳಗಿಸು ಆತ್ಮ ಜ್ಯೋತಿ ಬೆಳಗಿಸು, ಜ್ಯೋತಿ ಬೆಳಗಿಸು ಆತ್ಮ ಜ್ಯೋತಿ ಬೆಳಗಿಸು, ಜ್ಯೋತಿ ಬೆಳಗಿಸು ಮನದ ಜ್ಯೋತಿ ಬೆಳಗಿಸು, ಜ್ಯೋತಿ ಬೆಳಗಿಸು ಮನದ ಜ್ಯೋತಿ ಬೆಳಗಿಸು, ಜ್ಯೋತಿ ಬೆಳಗಿಸು ಆತ್ಮ ಜ್ಯೋತಿ ಬೆಳಗಿಸು. ಕವಿದ ಕತ್ತಲೆ ಕಳೆವ ಜ್ಯೋತಿ ಮನದ ಮಲಿನ ತೊಳೆವ ಜ್ಯೋತಿ, ಕವಿದ ಕತ್ತಲೆ ಕಳೆವ ಜ್ಯೋತಿ ಮನದ ಮಲಿನ ತೊಳೆವ ಜ್ಯೋತಿ, ಹೃದಯ ಶುದ್ಧಗೊಳಿಪ ಜ್ಯೋತಿ, ಹೃದಯ ಶುದ್ಧಗೊಳಿಪ ಜ್ಯೋತಿ, ಭವದ ಭೀತಿ ಹರಿವ ಜ್ಯೋತಿ, ಭವದ ಭೀತಿ ಹರಿವ ಜ್ಯೋತಿ, ಜ್ಯೋತಿ ಬೆಳಗಿಸು ಆತ್ಮ ಜ್ಯೋತಿ ಬೆಳಗಿಸು. ಜ್ಞಾನವೆಂಬ ರತ್ನ ಜ್ಯೋತಿ ಅಜ್ಞಾನವ ತೊಡೆವ ಜ್ಯೋತಿ, ಪಂಚವಿಕಾರ ಓಂ ಶಾಂತಿ. ಜ್ಞಾನಜ್ಯೋತಿ ಕಾರ್ಯಕ್ರಮಕ್ಕೆ ಎಲ್ಲ ಆತ್ಮೀಯರಿಗೆ ಸ್ವಾಗತ. ಆತ್ಮೀಯರೇ, ಈ ಒಂದು ಈಶ್ವರೀಯ ಸೇವೆಯನ್ನು ಮನವರಿಕೆ ಮಾಡಿಕೊಂಡು ವಿಶ್ವಸಂಸ್ಥೆಯೂ ಸಹ ಸರ್ಕಾರೇತರ ಮನ್ನಣೆಯನ್ನು ನೀಡಲಾಗಿದೆ ಹಾಗೂ ಅನೇಕ ಶಾಂತಿ ಪಾರಿತೋಷಕಗಳು ಸಹ ಈ ವಿಶ್ವವಿದ್ಯಾಲಯಕ್ಕೆ ಸ್ವೀಕರಿಸಲಾಗಿದೆ, ಈ ವಿಶ್ವವಿದ್ಯಾಲಯಕ್ಕೆ ಸಿಕ್ಕಿದೆ. ಈ ಈಶ್ವರೀಯ ವಿಶ್ವವಿದ್ಯಾಲಯವು ಯಾವುದೇ ಜಾತಿ ಮತ ಭೇದವಿಲ್ಲದೆ ಸರ್ವರಿಗೂ ಸಹ ಈಶ್ವರೀಯ ಜ್ಞಾನ ಹಾಗೂ ರಾಜಯೋಗದ ಅಭ್ಯಾಸವನ್ನು, ಈ ಒಂದು ಶಿಕ್ಷಣವನ್ನು ಉಚಿತವಾಗಿ ಎಲ್ಲರಿಗೂ ನೀಡುತ್ತಿದೆ. ಇದರಿಂದ ಮಾನಸಿಕವಾಗಿ ಶಾಂತಿ, ಶಾರೀರಿಕ ಆರೋಗ್ಯ ಹಾಗೂ ಸಂಬಂಧಗಳಲ್ಲಿ ಸ್ನೇಹ, ಇಂತಹ ದಿವ್ಯತೆಯನ್ನು ನಮ್ಮ ಜೀವನದಲ್ಲಿ ನಾವು ಅನುಭವ ಮಾಡಬಹುದು. ಇದಕ್ಕಿಂತ ಹೆಚ್ಚಾಗಿ ಆತ್ಮಾನುಭೂತಿ, ಪರಮಾತ್ಮಾನುಭೂತಿ ಹಾಗೂ ಈಶ್ವರೀಯ ಜ್ಞಾನದಲ್ಲಿ ಕಾಲಚಕ್ರದ ರಹಸ್ಯವನ್ನು ತಿಳಿದುಕೊಳ್ಳಬಹುದು. ಮನುಷ್ಯನ ಜನನ ಮರಣದ ಚಕ್ರದ ರಹಸ್ಯ ಹಾಗೂ ಅನೇಕ ಧರ್ಮಗಳಲ್ಲಿ ಪರಮಾತ್ಮನು ಶ್ರೇಷ್ಠ ಧರ್ಮ, ದೈವಿ ಧರ್ಮವನ್ನೇನು ಸ್ಥಾಪನೆ ಮಾಡುತ್ತಿದ್ದಾನೆ, ದೈವಿ ಸಾಮ್ರಾಜ್ಯವನ್ನೇನು ಸ್ಥಾಪನೆ ಮಾಡುತ್ತಿದ್ದಾನೆ, ಅದರ ರಹಸ್ಯವನ್ನು ಹಾಗೂ ರಾಜಯೋಗದಿಂದ ನಮಗಾಗುವಂತಹ ಅನೇಕ ಶಕ್ತಿಗಳ ಪ್ರಾಪ್ತಿ, ಇದರ ಬಗ್ಗೆ ನಾವು ವಿಶೇಷವಾಗಿ ತಿಳಿದುಕೊಳ್ಳಬಹುದು. ಆತ್ಮೀಯರೇ, ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ನೀಡುತ್ತಿರುವಂಥ ಈಶ್ವರೀಯ ಜ್ಞಾನ ಹಾಗೂ ರಾಜಯೋಗ ಶಿಕ್ಷಣದಲ್ಲಿ ನಾವು ತಿಳಿದುಕೊಳ್ಳಬಹುದಾದ ಅನೇಕ ವಿಷಯಗಳೆಂದರೆ ಆತ್ಮದರ್ಶನ. ನಾನು ಯಾರು, ಎಲ್ಲಿಂದ ಬಂದಿದ್ದೇನೆ, ನನ್ನ ಮೂಲ ಧಾಮ ಯಾವುದು, ನನ್ನ ಸ್ವಧರ್ಮ ಯಾವುದು, ಇಂತಹ ವಿಶಿಷ್ಟವಾದಂಥ ವಿಷಯಗಳ ಬಗ್ಗೆ ನಾವು ತಿಳಿದುಕೊಳ್ಳಬಹುದು. ಅಷ್ಟೇ ಅಲ್ಲದೆ ಪರಮಾತ್ಮಾನುಭೂತಿ, ಪರಮಾತ್ಮ ಎಂದರೆ ಯಾರು, ಪರಮಾತ್ಮನ ಸತ್ಯ ಪರಿಚಯವನ್ನು ನಾವು ಇಲ್ಲಿ ತಿಳಿದುಕೊಳ್ಳುತ್ತೇವೆ. ಕಾಲಚಕ್ರ, ಸೃಷ್ಟಿಯ ಕಾಲಚಕ್ರ ಅಂದರೆ ಏನು, ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್ ಅಂತ ನಾವೇನು ಹೇಳ್ತೇವೆ, ಆದಿ ಮಧ್ಯ ಅಂತ್ಯ, ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ಪರಮಾತ್ಮ ಇಲ್ಲಿ ತಿಳಿಸುತ್ತಾನೆ. ಇದಲ್ಲದೆ ಮನುಷ್ಯನ ಜೀವನದಲ್ಲಿ ಅತ್ಯಂತ ಗುಹ್ಯವಾದಂತಹ ಕರ್ಮದ ಫಿಲಾಸಫಿ, ಎಲ್ಲಿ ಯಾವುದೇ ದುಃಖಕ್ಕೆ ಕಾರಣ ಯಾವ ಕರ್ಮ, ಯಾವ ಕರ್ಮವನ್ನು ಮಾಡಿದರೆ ನಾವು ಶ್ರೇಷ್ಠ ಫಲವನ್ನು ಪಡೆಯಬಹುದು ಎಂಬ ರಹಸ್ಯವನ್ನು ತಿಳಿಸಲಾಗುತ್ತದೆ. ರಾಜಯೋಗ ಅಂದರೆ ಏನು, ಅನೇಕ ಯೋಗಗಳಲ್ಲಿ ಈ ಯೋಗವು ಹೇಗೆ ವಿಶಿಷ್ಟವಾಗಿದೆ, ಈ ಯೋಗವನ್ನು ಸಮಾಜದಲ್ಲಿರುವಂಥ ಎಲ್ಲ ನರನಾರಿಯರು, ಮಕ್ಕಳಿಂದ ಹಿಡಿದು ವೃದ್ಧರವರೆಗೂ ಸಹ
ಇದನ್ನು ಸಹಜವಾಗಿ ಅಭ್ಯಾಸ ಮಾಡಬಹುದು. ಇದು ಹೇಗೆ? ಈ ಒಂದು ರಾಜಯೋಗದ ಅಭ್ಯಾಸದಿಂದ ನಮ್ಮ ಜೀವನದಲ್ಲಾಗುವಂತಹ ಅನೇಕ ಪ್ರಾಪ್ತಿಗಳೇನು? ಈ ಒಂದು ವಿಷಯವನ್ನು ನಾವಿಲ್ಲಿ ವಿಸ್ತಾರವಾಗಿ ತಿಳಿದುಕೊಳ್ಳಬಹುದು. ವಿಶ್ವದಲ್ಲಿ ಇರುವಂತಹ ಎಲ್ಲ ಸೇವಾ ಕೇಂದ್ರಗಳಲ್ಲಿ ಪ್ರತಿನಿತ್ಯ ಈಶ್ವರಿಯ ಜ್ಞಾನದ ಜೊತೆಗೆ ರಾಜಯೋಗದ ಅಭ್ಯಾಸವನ್ನೇನು ಮಾಡಿಸಲಾಗುತ್ತದೆ. ಇದರಿಂದ ಮನುಷ್ಯ ತನ್ನಲ್ಲಿರುವಂಥ ಅನೇಕ ದುಶ್ಚಟಗಳಿಂದ ಸಹಜವಾಗಿ ಮುಕ್ತವಾಗಬಹುದು ಹಾಗೂ ಅನೇಕ ದುರ್ಗುಣಗಳಿಗೆ ಅಧೀನನಾಗಿ ತನ್ನ ಜೀವನದಲ್ಲಿ ದುಃಖ ಅಶಾಂತಿಯನ್ನು ಅನುಭವಿಸುತ್ತಿರುತ್ತಾನೆ. ಅಂತಹ ದುರ್ಗುಣಗಳಿಂದ ಮುಕ್ತಿ ಹಾಗೂ ಸದ್ಗುಣಗಳನ್ನು ತನ್ನ ಜೀವನದಲ್ಲಿ ಸಹಜವಾಗಿ ಧಾರಣೆ ಮಾಡಬಲ್ಲ. ಅತಿ ಶ್ರೇಷ್ಠವಾದಂತಹ ಪ್ರಾಪ್ತಿ ಎಂದರೆ ಮನುಷ್ಯನಿಗೆ ಶಾಂತಿಯ ಒಂದು ಅನುಭೂತಿ ಹಾಗೂ ಸುಖದ ಅನುಭೂತಿ. ಈಶ್ವರಿಯ ಜ್ಞಾನ ಮತ್ತು ರಾಜಯೋಗದ ಅಭ್ಯಾಸದಿಂದ ಯಾವ ಒಂದು ಅಲೌಕಿಕ ಅನುಭೂತಿಯಾಗುತ್ತದೆ. ಇದರಿಂದ ಮನುಷ್ಯ ಅನೇಕ ಭೌತಿಕತೆಯ ಅನೇಕ ದುರ್ಗುಣಗಳ ದಾಸನಾಗಿರುವಂತಹ ಜೀವನದಿಂದ ಮುಕ್ತಗೊಳ್ಳುತ್ತಾನೆ ಹಾಗೂ ವರ್ತಮಾನವೂ ಶ್ರೇಷ್ಠ ಮಾಡಿಕೊಳ್ಳಬಹುದು. ಅವನ ಶ್ರೇಷ್ಠ ಕರ್ಮದ ಆಧಾರದ ಮೇಲೆ ತನ್ನ ಭವಿಷ್ಯವನ್ನು ಸಹ ಇಲ್ಲಿ ನಿರ್ಮಾಣ ಮಾಡಿಕೊಳ್ಳುತ್ತಾನೆ. ಹಾಗಾಗಿ ಈಶ್ವರಿಯ ವಿಶ್ವವಿದ್ಯಾಲಯದ ಮುಖಾಂತರ ಇದು ಒಂದು ಸ್ಪಿರಿಚುವಲ್ ಸೋಷಿಯಲ್ ಸರ್ವಿಸ್ ಅಂದರೆ ತಪ್ಪಾಗಲಾರದು. ಏಕೆಂದರೆ ಇಂದಿನ ಸಮಾಜದಲ್ಲಿ ಅನೇಕ ಪ್ರಕಾರದ ಸೇವೆಯನ್ನು ಮಾಡುವಂಥವರಿದ್ದರೆ, ಆದರೆ ಅತಿ ಮುಖ್ಯವಾಗಿ ಮನುಷ್ಯನಿಗೆ ಬೇಕು ತನ್ನಲ್ಲಿ ಸತ್ಯ ಜ್ಞಾನದ ಒಂದು ಬೆಳಕು. ತಾನು ಯಾವ ಕರ್ಮವನ್ನು ಮಾಡುತ್ತಿದ್ದಾನೆ, ಆ ಕರ್ಮದ ಫಲವೇನು, ಶ್ರೇಷ್ಠ ಕರ್ಮವನ್ನು ಹೇಗೆ ಮಾಡಬಲ್ಲ, ಆ ಶ್ರೇಷ್ಠ ಕರ್ಮ ಮಾಡಲಿಕ್ಕೆ ಪರಮಾತ್ಮನ ನೆನಪಿನಿಂದ ಶಕ್ತಿಯನ್ನು ಪಡೆದುಕೊಳ್ಳುವಂತಹ ಸಹಜ ವಿಧಿಯೇ ಇಲ್ಲಿ ಯೋಗ ಎಂದು ಹೇಳಲಾಗುತ್ತದೆ. ರಾಜಯೋಗದಿಂದ ಮನ ಪರಿವರ್ತನೆ, ಮನೆ ಪರಿವರ್ತನೆ, ಸಮಾಜ ಪರಿವರ್ತನೆ, ನಮ್ಮ ಊರು ಅಥವಾ ಪಟ್ಟಣ, ವಿಸ್ತಾರದ ರೂಪದಲ್ಲಿ ನಾವು ಹೇಳಬೇಕೆಂದರೆ ಇಡೀ ವಿಶ್ವದಲ್ಲಿಯೇ ಪುನಃ ಶಾಂತಿಯ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಬಹುದಾಗಿದೆ. ಆದ್ದರಿಂದ ಇಲ್ಲಿ ಈಶ್ವರಿಯ ಜ್ಞಾನದ ಜೊತೆಗೆ ನಿತ್ಯ ರಾಜಯೋಗದ ಅಭ್ಯಾಸವನ್ನು ಮಾಡಿಸಲಾಗುತ್ತದೆ. ಆತ್ಮೀಯರೇ, ಈ ಈಶ್ವರಿಯ ವಿಶ್ವವಿದ್ಯಾಲಯದ ಸೇವೆ ಹಾಗೂ ಜ್ಞಾನ ಸಹಸ್ರಾರು ಜನರು ತಮ್ಮ ಜೀವನದಲ್ಲಿ ಅನುಭವ ಮಾಡುತ್ತಾ ತಮ್ಮ ದುಃಖ ದುಮ್ಮಾನಗಳಿಂದ ಮುಕ್ತರಾಗಿ ಸುಖ ಶಾಂತಿಯನ್ನು ಪಡೆದುಕೊಳ್ಳುತ್ತಿದ್ದಾರೆ. ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿಯ ವಿಶ್ವವಿದ್ಯಾಲಯದ ಮತ್ತೊಂದು ವಿಶಿಷ್ಟತೆ ಎಂದರೆ ಈ ಈಶ್ವರಿಯ ವಿಶ್ವವಿದ್ಯಾಲಯದ ಎಲ್ಲ ಸೇವಾ ಕೇಂದ್ರಗಳೂ ಸಹ ನಾರಿಯರಿಂದ ಅಂದರೆ ಮಹಿಳೆಯರಿಂದಲೇ ಸಂಚಾಲನೆ ಮಾಡಲಾಗುತ್ತದೆ. ಸಮಾಜದಲ್ಲಿ ನಾವು ಇಂದು ಅನೇಕ ಹೋರಾಟಗಳಲ್ಲಿ ಮಹಿಳೆಯರಿಗೆ ಸಮಾನತ್ವ ಬೇಕೆಂದು ಅನೇಕ ಕ್ಷೇತ್ರಗಳಲ್ಲಿ ಹೋರಾಟ ನಡೆಸ್ತಾ ಇರುವಂಥದ್ದು ನಾವು ಕಂಡಿರುತ್ತೇವೆ. ಆದರೆ ಈ ಈಶ್ವರಿಯ ವಿಶ್ವವಿದ್ಯಾಲಯದಲ್ಲಿ ಶಾಂತಿಯುತವಾಗಿ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಅತ್ಯಂತ ಶ್ರೇಷ್ಠ ಸ್ಥಾನವನ್ನು ನಾರಿಯರಿಗೆ ನೀಡಲಾಗಿದೆ. ಇದು ವಾಸ್ತವಿಕವಾಗಿ ಇಲ್ಲಿ ಈಶ್ವರಿಯ ಜ್ಞಾನವನ್ನು ಪಡೆಯಲು ಎಲ್ಲರಿಗೂ ಸಮಾನತೆ ಇದ್ದರೂ ಸಹ ಸಂಚಾಲನೆ ಜವಾಬ್ದಾರಿಯ ಒಂದು ಕಾರ್ಯವನ್ನು ಭಗವಂತನು ನಾರಿಯರ ಕೈಯಲ್ಲೇ ಕೊಟ್ಟಿದ್ದಾನೆ. ಇದರ ಒಂದು ಆಧ್ಯಾತ್ಮಿಕ ಅರ್ಥ ಏನಂತಂದರೆ, ಹೇಳಲಾಗುತ್ತದೆ, ಯಾವ ಕೈಯಿಂದ ಮಗುವನ್ನು ತೂಗಿಸುತ್ತಾಳೆ ಆ ತಾಯಿ ಜಗತ್ತನ್ನೇ ಆಳುತ್ತಾಳೆ ಎಂದು. ಹಾಗೆಯೇ ಈ ಆಧ್ಯಾತ್ಮಿಕ ಜ್ಞಾನದ ಸಂಪತ್ತನ್ನು ಸಹ ನಾರಿಯರೇ ಜಗತ್ತಿಗೆ ಹರಡುತ್ತಾ ನಾರಿಯರ ಸ್ನೇಹ, ಆಧ್ಯಾತ್ಮಿಕ ಜಾಗೃತಿ, ಅವರಲ್ಲಿರುವ ಪವಿತ್ರತೆ, ಸ್ವಚ್ಛತೆಯಿಂದಲೇ ಸೃಷ್ಟಿಯಲ್ಲಿ ಪುನಃ ಸುಖ, ಶಾಂತಿ, ಪವಿತ್ರತೆಯ ಸಾಮ್ರಾಜ್ಯ ಸಹಜವಾಗಿ ಸ್ಥಾಪನೆಯಾಗುತ್ತದೆ. ಇದರ ಉದಾಹರಣೆ, ಇದರ ಸಾಕಾರ ರೂಪ ನಾವು ಈ ಈಶ್ವರಿಯ ವಿಶ್ವವಿದ್ಯಾಲಯದಲ್ಲಿ ಕಾಣಬಹುದಾಗಿದೆ. ಅನೇಕ ಪೀಳಿಗೆಯಿಂದಲೂ ಸಹ ಸಮಾಜದಲ್ಲಿ ನಾರಿಯರಿಗೆ ಮಹತ್ತರ ಸ್ಥಾನ ನೀಡದೆ ಅವಳನ್ನು ಕೇವಲ ಒಂದು ಭೋಗ ವಿಲಾಸೆ ವಸ್ತುವನ್ನಾಗಿಯೋ ಅಥವಾ ದಾಸಿಯನ್ನಾಗಿಯೋ ಅಥವಾ ಅಬಲೆಯನ್ನಾಗಿಯೋ ನಿರ್ಬಲನಾಗಿಯೋ ನೋಡುತ್ತಿದ್ದ ಸಮಾಜದಲ್ಲಿ ಪರಮಾತ್ಮ ಅವರಲ್ಲಿರುವಂಥ ಆಧ್ಯಾತ್ಮಿಕ ಶಕ್ತಿಯನ್ನು ಗುರುತಿಸಿ ಅವರನ್ನೇ ಈ ಒಂದು ಶ್ರೇಷ್ಠ ಕಾರ್ಯಕ್ಕೆ ಮುಂದೆ ಜ್ಞಾನದ ಕಲಶವನ್ನು ಅವರಿಗೆ ಇಟ್ಟು ಈ ಕಾರ್ಯವನ್ನು ಅವರು ನಿರ್ವಹಿಸುವಂತೆ ನೀಡಿದ್ದಾರೆ. ಇದರ ಒಂದು ಸಾಕಾರ ರೂಪ ನಾವು ನೋಡುತ್ತಿದ್ದೇವೆ. ಕೇವಲ 75 ವರ್ಷಗಳ ಒಳಗಡೆ ಈ ಈಶ್ವರಿಯ ಜ್ಞಾನದ ಒಂದು ವಿಕಾಸ, ಈಶ್ವರಿಯ ವಿಶ್ವವಿದ್ಯಾಲಯದ ಶಾಖೆಗಳ ವಿಕಾಸ ವಿಶ್ವದಾದ್ಯಂತ ಮೂಲೆ ಮೂಲೆಗಳಲ್ಲಿ ಹಬ್ಬಿರುವುದೇ ಅಲ್ಲ, ಪ್ರತಿನಿತ್ಯ ಈಶ್ವರಿಯ ಜ್ಞಾನವನ್ನು
ರಾಜಯೋಗದ ಅಭ್ಯಾಸವನ್ನು ಮಾಡುವಂತಹ ರೆಗ್ಯುಲರ್ ಸ್ಟೂಡೆಂಟ್ಸ್ ಅಂತ ನಾವೇನು ಹೇಳ್ತೇವೆ, ನಿತ್ಯ ವಿದ್ಯಾರ್ಥಿಗಳು ಸುಮಾರು 20 ಲಕ್ಷಕ್ಕೂ ಹೆಚ್ಚು ಮಂದಿ ತಮ್ಮ ಜೀವನದಲ್ಲಿ ಈ ಆಧ್ಯಾತ್ಮಿಕ ಜಾಗೃತಿಯನ್ನು ನಿತ್ಯ ಧಾರಣೆ ಮಾಡುತ್ತಿದ್ದಾರೆ. ಹಾಗೂ ಲಕ್ಷಾದಿಲಕ್ಷ ಜನಗಳು ಈ ಜ್ಞಾನವನ್ನು ಪಡೆದು ಅನೇಕ ಸಂಪರ್ಕ ಸಂಘದಲ್ಲಿ ಇರುತ್ತಾ ಈ ಒಂದು ಈಶ್ವರೀಯ ಜ್ಞಾನ ಮತ್ತು ಸೇವೆಯನ್ನು ಮಾಡಲು ಸಹಯೋಗಿಗಳು ಆಗಿದ್ದಾರೆ. ಈ ಈಶ್ವರೀಯ ವಿಶ್ವವಿದ್ಯಾಲಯದ ಅನೇಕ ಚಟುವಟಿಕೆಗಳಲ್ಲಿ ಕೇವಲ 7 ದಿವಸ ಕೋರ್ಸ್ ಅಂತಲ್ಲ, ನಿತ್ಯ ಜ್ಞಾನದ ಒಂದು ಶಿಕ್ಷಣವಂತಲ್ಲ, ಆದರೆ ಎಕ್ಸಿಬಿಷನ್ ಮುಖಾಂತರ, ವರ್ಕ್ಶಾಪ್ ಮುಖಾಂತರ, ಅನೇಕ ಶಾಲೆಗಳಲ್ಲಿ ಹೋಗಿ ಚಾರಿತ್ರ್ಯ ನಿರ್ಮಾಣದ ಮೌಲ್ಯಾಧಾರಿತ ಶಿಕ್ಷಣವನ್ನು ನೀಡುವುದರ ಮೂಲಕ ಹಾಗೂ ಅನೇಕ ವರ್ತಮಾನ ಸಮಯದಲ್ಲಿ ವಿಶಿಷ್ಟವಾದಂಥ ಸ್ಥಾನ ಪಡೆದಿರುವಂತಹ ಒಂದು ವ್ಯಕ್ತಿಗಳಿಗೂ ಸಹ ಈಶ್ವರೀಯ ಜ್ಞಾನವನ್ನು ಮುಟ್ಟಲಿಕ್ಕೆ ಕೆಲವೊಂದು ವಿಶಿಷ್ಟವಾದಂತಹ ಕಾರ್ಯಾಗಾರವನ್ನು, ಅಂದರೆ ಮ್ಯಾನೇಜ್ಮೆಂಟ್ ಸ್ಕಿಲ್ಸ್ ಅಥವಾ ಮ್ಯಾನೇಜ್ಮೆಂಟ್ ಸ್ಟೈಲಲ್ಲೂ ಸಹ ಈ ಈಶ್ವರೀಯ ಜ್ಞಾನವನ್ನು ನೀಡಲಾಗುತ್ತದೆ. ಅದಕ್ಕೆ ಉದಾಹರಣೆಯ ರೂಪದಲ್ಲಿ ಸೆಲ್ಫ್ ಮ್ಯಾನೇಜ್ಮೆಂಟ್ ಕೋರ್ಸ್ ಅಂತ, ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಕೋರ್ಸ್ ಅಂತ, ಮೈಂಡ್ ಮ್ಯಾನೇಜ್ಮೆಂಟ್ ಕೋರ್ಸ್ ಅಂತ ಇನ್ನಿತರೆ ವಿಷಯಗಳ ಬಗ್ಗೆ ಈ ಒಂದು ಜ್ಞಾನವನ್ನು ನೀಡಲಾಗುತ್ತಿದೆ. ಈ ಎಲ್ಲ ಚಟುವಟಿಕೆಗಳು ಒಂದು ಸಣ್ಣ ಹಳ್ಳಿಯಿಂದ ಗ್ರಾಮ, ಪಟ್ಟಣ ಮತ್ತು ರಾಜ್ಯ ಹಾಗೂ ಅಂತಾರಾಜ್ಯದ ಮಟ್ಟದಲ್ಲಿಯೂ ಸಹ ಈ ಕಾರ್ಯವನ್ನು ನಡೆಸಲಾಗುತ್ತಿದೆ. ಈ ಎಲ್ಲದರ ವೆಚ್ಚವನ್ನು ಅಥವಾ ಹಣದ ಒಂದು ಬಳಕೆಯನ್ನು ಹೇಗೆ ನಿರ್ವಹಿಸುತ್ತಿದ್ದೇವೆ ಎಂಬ ಪ್ರಶ್ನೆ ಸಹಜವಾಗಿ ಮೂಡಿಬರುತ್ತದೆ. ಇಲ್ಲಿ ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ನಾವೆಲ್ಲರೂ ಸಹ ಒಂದು ವಿಶಿಷ್ಟವಾದಂಥ ಸಂಕಲ್ಪವನ್ನು ಧಾರಣೆ ಮಾಡುತ್ತೇವೆ. ನಾವು ಪರಮಾತ್ಮನ ಮಕ್ಕಳಾಗಿದ್ದೇವೆ, ಶಿವ ತಂದೆಯ ಮಕ್ಕಳು, ಆತ್ಮದ ಸ್ಮೃತಿಯಲ್ಲಿ, ಆತ್ಮದ ರೂಪದಲ್ಲಿ ಸೋದರ ಸೋದರಿಯರಾಗಿದ್ದೇವೆ. ಹಾಗೂ ಒಂದು ಪರಿವಾರದ ರೂಪದಲ್ಲಿ ನಾವೆಲ್ಲರೂ ಒಟ್ಟುಗೂಡಿ ನಮ್ಮಲ್ಲಿರುವಂಥ ತನು ಮನ ಧನದ ಸಹಯೋಗದಿಂದ ಸಮಾಜವನ್ನು ಸುಧಾರಣೆ ಮಾಡಲು, ಸಮಾಜದಲ್ಲಿ ಶಾಂತಿ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಲು ಭಗವಂತನ ಈ ಕಾರ್ಯದಲ್ಲಿ ನಾವೆಲ್ಲರೂ ಸಹಯೋಗಿಗಳಾಗಿರುತ್ತೇವೆ. ಆದ್ದರಿಂದ ಈ ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ಯಾವುದೇ ಫೀಸ್ ಅಂತ, ಡೊನೇಷನ್ ಎನ್ನುವಂಥ ರೂಪದಲ್ಲ, ಆದರೆ ಸ್ವ ಇಚ್ಛಿತ ನಮ್ಮಲ್ಲಿ ಯಾವ ಶಕ್ತಿ ಇದೆಯೋ, ಎಷ್ಟು ಶಕ್ತಿ ಇದೆಯೋ, ಯಾವ ಕಲೆ ಇದೆಯೋ ಆ ರೂಪದಲ್ಲಿ ಈಶ್ವರೀಯ ಕಾರ್ಯದಲ್ಲಿ ನಾವೆಲ್ಲರೂ ಸಹಯೋಗಿಗಳಾಗಿ ಈ ಕಾರ್ಯವನ್ನು ಮುಂದುವರಿಸಿಕೊಂಡು ಹೋಗುತ್ತಿದ್ದೇವೆ. ವರ್ತಮಾನ ಸಮಯದಲ್ಲಿರುವ ದುಃಖದ ಜಗತ್ತನ್ನು ಪುನಃ ಸುಖಮಯ ಮಾಡುವಂತಹ ಶ್ರೇಷ್ಠ ಗುರಿಯೇ ಈಶ್ವರೀಯ ವಿಶ್ವವಿದ್ಯಾಲಯದ್ದಾಗಿದೆ. ಆದ್ದರಿಂದ ಈಶ್ವರೀಯ ವಿಶ್ವವಿದ್ಯಾಲಯದ ಶಾಖೆಗಳಿಗೆ ಪ್ರತಿನಿತ್ಯ ಬೆಳಿಗ್ಗೆ ಮತ್ತು ಸಂಜೆ ಪ್ರತಿನಿತ್ಯದ ತರಗತಿಗಳಿರುತ್ತದೆ, ಕ್ಲಾಸ್ ನಡೆಯುತ್ತದೆ ಹಾಗೂ ಯೋಗಾಭ್ಯಾಸವನ್ನು ಮಾಡಿಸಲಾಗುತ್ತದೆ. ಇದಲ್ಲದೆ ಅನೇಕ ರಿಫ್ರೆಶಿಂಗ್ ಕೋರ್ಸಸ್ ಅಂತೂ ಸಹ ಮಾಡಲಾಗುತ್ತದೆ. ಇದಲ್ಲದೆ ಮೌಂಟ್ ಅಬು ರಾಜಸ್ಥಾನಲ್ಲಿರುವ ಹೆಡ್ ಕ್ವಾರ್ಟರ್ಸಲ್ಲಿ ಮುಖ್ಯಾಲಯದಲ್ಲೂ ಸಹ ರಿಟ್ರೀಟ್ ಹಾಗೂ ಸೆಮಿನಾರ್, ವರ್ಕ್ಶಾಪ್, ಕಾನ್ಫರೆನ್ಸ್, ಅದು ನಮ್ಮ ರಾಜ್ಯ ಮಟ್ಟದಲ್ಲಿ ಹಾಗೂ ನ್ಯಾಷನಲ್ ಲೆವೆಲಲ್ಲಿ, ಇಂಟರ್ನ್ಯಾಷನಲ್ ಲೆವೆಲಲ್ಲೂ ಸಹ ಕಾರ್ಯಕ್ರಮಗಳನ್ನು ಮಾಡಲಾಗುತ್ತದೆ. ಹೀಗೆ ವಿಶ್ವದಾದ್ಯಂತ ಇರುವಂತಹ ಎಲ್ಲ ಕ್ಷೇತ್ರದಲ್ಲಿರುವಂತಹ ವ್ಯಕ್ತಿಗಳಿಗೂ ಸಹ ಆಧ್ಯಾತ್ಮಿಕ ಜ್ಞಾನದ ಒಂದು ಜಾಗೃತಿಯನ್ನು ಮೂಡಿಸುತ್ತಾ ಈ ಈಶ್ವರೀಯ ಕಾರ್ಯವನ್ನು ಮಾಡಲಾಗುತ್ತಿದೆ. ಇದರಲ್ಲಿ ತಾವೆಲ್ಲರೂ ಸಹ ತಮ್ಮ ವೈಯಕ್ತಿಕ ಜೀವನವನ್ನು ಪರಿವರ್ತನೆ ಮಾಡಿಕೊಳ್ಳಲು ಹಾಗೂ ಈಶ್ವರೀಯ ಜ್ಞಾನದ ವಿಸ್ತಾರವನ್ನು ತಿಳಿದುಕೊಳ್ಳಲು ಒಮ್ಮೆ ಈಶ್ವರೀಯ ವಿಶ್ವವಿದ್ಯಾಲಯಕ್ಕೆ ಭೇಟಿ ನೀಡಿ ಹಾಗೂ ಇಲ್ಲಿನ ಜ್ಞಾನವನ್ನು ಪಡೆದು ತಮ್ಮ ಜೀವನದಲ್ಲೂ ಸಹ ಸತ್ಯ, ಸುಖ, ಶಾಂತಿಯನ್ನು ಪಡೆದು ಅನೇಕರಿಗೆ ಈಶ್ವರೀಯ ಪ್ರಾಪ್ತಿಯನ್ನು ಹಂಚಲು ನೀವು ಸಹ ನಿಮಿತ್ತರಾಗಬಹುದು. ಇಂತಹ ಶುಭ ಸಂಕಲ್ಪದಿಂದ ಈಶ್ವರೀಯ ವಿಶ್ವವಿದ್ಯಾಲಯದ ಕಿರುಪರಿಚಯವನ್ನು ಮುಗಿಸುತ್ತೇನೆ. ಓಂ ಶಾಂತಿ.